ದಲಿತರಿಗೆ ಚೆಂಬು ಕೊಟ್ಟಿದ್ವಿ, ರೈತರಿಗೆ ಚೆಂಬು ಕೊಟ್ಟಿದ್ವಿ. ಆಮೇಲೆ ಸ್ತ್ರೀ ಸಾಮರ್ಥ್ಯ ಯೋಜನೆಯನ್ನ ಮಾಡಿದ್ವಿ ನಾವು. ಸ್ತ್ರೀ ಶಕ್ತಿ ಸಂಘಕ್ಕೆ 5 ಲಕ್ಷ ರೂಪಾಯಿ ಸಾಲ ಕೊಡುವಂತ ಯೋಜನೆ, ಅದನ್ನ ನಿಲ್ಸಿದ್ರಿ. ಹೆಣ್ಣು ಮಕ್ಕಳಿಗೂ ಕೂಡ ಮೋಸ ಮಾಡಿರುವಂತ ಚೆಂಬು ಕೊಟ್ಟಿರುವಂತದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಚೆಂಬು ಕೊಟ್ಟವರು ನೀವು. ಆ ಚೊಂಬುನ ನಾವು ಯಾರಿಗೂ ಕೊಡಲ್ಲ ಗಿಫ್ಟ್. ರಾಹುಲ್ ಗಾಂಧಿ ಅವರಿಗೆ ಬಹುಮಾನದ ರೀತಿ ನಾವು ಗಿಫ್ಟ್ ಕೊಡಕ್ಕೆ ಈಗಾಗಲೇ ತಯಾರಿಯನ್ನ ಮಾಡ್ತಾ ಇದ್ದೀವಿ. ಪಾರ್ಲಿಮೆಂಟ್ ಚುನಾವಣೆಯಾಗಿ ಸೋತ ಮೇಲೆ ಚೊಂಬು ಕೊಟ್ಬಿಟ್ಟು ಇವ್ರನ್ನ ವಿದೇಶಕ್ಕೆ ನಾವು ಕಳಿಸ್ಕೊಡ್ತೀವಿ. ಅಲ್ಲಿ ಹೋಗಿ ಈ ಚೊಂಬು ಹಿಡ್ಕೊಂಡು ಅವರು ಏನೇನ್ ಮಾಡ್ಬೋದು ಅದೆಲ್ಲ ಮಾಡ್ಲಿ. ಕೇಳ್ಬೋದು, ಹಣ ಕೇಳ್ಬೋದು, ಚೊಂಬು ಹಿಡ್ಕೊಂಡು ಏನೇನಾಯ್ತೋ ಮಾಡ್ಲಿ. ರಾಹುಲ್ ಗಾಂಧಿಯವರು ವಿದೇಶಕ್ಕೆ ಹೋಗೋದು ಗ್ಯಾರಂಟಿ. ಆ ಗ್ಯಾರಂಟಿಯನ್ನ ನಾವು ಈ ಚೊಂಬಿನ ಮುಖಾಂತರ ಕೊಡ್ತಾ ಇದ್ದೀವಿ. ಇಲ್ಲ ಚೊಂಬಿನ ಕತೆ ಮುಗ್ದಂಗ್ ಕಾಣ್ತಾ ಇಲ್ಲ. ಹೆಂಗ್ಲಾಣ ಮುಗಿತದೆ ಕಾಂಗ್ರೆಸ್ ನಾವು ದಿನ ಪೇಪರ್ ಅಲ್ಲಿ ಮೋದಿ ಚೊಂಬ್ ಕೊಟ್ಟೈತೆ, ಮೋದಿ ಚೊಂಬಿಗೆ ಕಾಸು ಹಾಕಿಸ್ಕೊಂಡು ವಾಪಸ್ ಕೊಟ್ಟಿಲ್ಲ ಅಂತ ಪ್ರಿಂಟ್ ಹಾಕಿಸ್ತಲೇ ಬೇಕನೆ. ಬೆಳಗಾದ್ರೆ ಸಾಕು ಆ ಪೇಪರ್ ನೋಡಿ ಬಿಜೆಪಿ ಬೆಂಕಿ ಹಾಕೊಂಡು ಕುದಿತಾವೆ ಕಣೆ. ಪಾಪ ಕಣ್ಲೆ, ಏಕೆ ಹಿಂಗ ಅವುಗಳು ಹೊಟ್ಟೆ ಉರ್ರಿಸ್ತಾವಲ್ಲ ಈ ಕಾಂಗ್ರೆಸ್ ನಾವು. ಕಾಂಗ್ರೆಸ್ ನಾವು ಬಿಜೆಪಿ ಅವಕ್ಕೆ ಹೊಟ್ಟೆ ಉರುಸ್ತಾವೆ ಕಣೆ, ಆದ್ರೆ ಕಾಂಗ್ರೆಸ್ ನವಕ್ಕೆ JDS ನ ಉರುಸ್ತಾವೆ ಕಲ್ಲಣ್ಣ. ಸೋನಿಯಾ ಗಾಂಧಿ ಅವರು ಈ ರಾಷ್ಟ್ರದ ಸಂಪತ್ತು ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ ಬರೀ ಚೆಂಬನ್ನ ಕೊಡ್ತಾರೆ. 10 ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಸಣ್ಣ ಸಣ್ಣ ಸಮಾಜದವರನ್ನ ಮೇಲೆ ಎತ್ತುವ ಕೆಲಸವನ್ನ ಮಾಡದಂತ ಮಹಾನ್ ಭಾವ ಇಲ್ಲಿ ಕೂತಿದ್ದಾರೆ ನರೇಂದ್ರ ಮೋದಿ. ದೇವೇಗೌಡರಿಗೆ ಕೇಳ್ತೀನಿ, ದೇವೇಗೌಡ್ರೆ ಅಕ್ಷಯ ಪಾತ್ರೆ ಕೊಟ್ಟಿದ್ರೆ 2013-14ರಲ್ಲಿ ಈ ದೇಶದ ಮೇಲಿದ್ದಂತ ಸಾಲ 53,11,000 ಕೋಟಿ ರೂಪಾಯಿ. ಇವತ್ತು 187 ಲಕ್ಷ ಕೋಟಿ 187 ಲಕ್ಷ ಕೋಟಿ ಈ ದೇಶದ ಮೇಲೆ ಸಾಲ ಮಾಡಿದಾರಲ್ಲ, ಇದನ್ನ ಅಕ್ಷಯ ಪಾತ್ರೆ ಅಂತ ಕರೀಬೇಕಾ? ಸೂಪರ್ ಮಾಮಾ. ಸಿದ್ದಣ್ಣ ಯಾಕ್ಲೆ ದೊಡ್ಡ ಗೌಡ್ರ ಮೇಲೆ ಅಮೃಕೆಂಬಿಟ್ಟೈತಿ. ಹಳೆ ಮೈಸೂರು ಹುಲಿ ಯಾರು ಅಂತ ಫೈಟಿಂಗ್ ಶುರುವಾಗೈತೆ ಕಣೆ. ಸಿದ್ದಣ್ಣನ್ಗೂ ದೊಡ್ಡ ಗೌಡ್ರಿಗೂ ಒಂದ್ ಕಡೆ ಕುಸ್ತಿ ನಡೀತಿದ್ರೆ, ಇನ್ನೊಂದ್ ಕಡೆ DKಗೂ ಕುಮಾರಣ್ಣನ್ಗೂ ಕುಸ್ತಿ ನಡೀತಿದೆ ಕಲ್ಲಣ್ಣ. ಯಾರು ಗೆಲ್ತಾರಲ್ಲ ಅದು ಈ ಎಲೆಕ್ಷನ್ ಮುಗಿದ್ಮೇಲೆ ಗೊತ್ತಾಯ್ತದೆ ಕಲ್ಲಣ್ಣ. ಬಿಡದ ನೋಡಿಲಿ, ರಮೇಶ್ ಕುಮಾರ್ ಸಂಧ್ಯಾ ಅವ್ರ ಕತೆ ಹೇಳ್ತೈತಿ. ಮೋದಿ ಸಾಹೇಬ್ರೆ, ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತ. ನೀನ್ ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಎಲೆಕ್ಷನ್ 5 ವರ್ಷಕ್ಕೆ ಒಂದ್ಸತಿ ಬರೋದ್ರಿಂದ ಬಹಳ ಒಳ್ಳೇದಾಯ್ತು ಕಣ್ಲೆ. ಇಲ್ಲಾಂದ್ರೆ ಇವುಗಳ ಆಟ ನೋಡಿ ನೋಡಿ ಆಟ ಉಡ್ಲೆಲ್ಲ ಆಡ್ಬಿದ್ದು ಹೋಗಿರವು. ಈಗ ತಾನೇ ಯಾವ ಉದ್ಧಾರ ಆಯ್ತವಳಣ್ಣ. ನೋಡಿಲಿ, ರಮೇಶ್ಗೆ ಶನಿ ಎಗ್ಲೇರ್ದಂಗೆ ಬಿಜೆಪಿ ಎಗ್ಲೇರವೆ. ಅವ್ರ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಸತ್ಯವಂತರು ಎಷ್ಟು ಅನ್ನುವಂಥದ್ದು ಜನರಿಗೆ ಗೊತ್ತಿದೆ, ಇಷ್ಟೇ ಹೇಳ್ಬೋದು ನಾನು. ಈ ಕಾಂಗ್ರೆಸ್ ಅವರು ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ 5 ವರ್ಷ ಬರಗಾಲ, ಈಗ ಈ ಶನಿ ಕಾಲಿಟ್ಟಿದ ಮೇಲೆ ಇವಾಗೂ ಬರಗಾಲ. ಕಾಂಗ್ರೆಸ್ ಪಕ್ಷಕ್ಕೆ ಶನಿಯಾಗಿ ಸಿದ್ದರಾಮಯ್ಯ ಕಾಡ್ತಾ ಇದಾರಲ್ಲ ಕರ್ನಾಟಕದಲ್ಲಿ, ಬಹುಶಃ ಅವರ ಬಗ್ಗೆ ಹೇಳಿರ್ಬೇಕು ಅವರು. ನಾವೆಲ್ಲ ಕಟ್ಟಿದ ಮನೆಯಲ್ಲಿ ಬಂದು ನೀನು ಸೇರ್ಕೊಂಡಿದ್ಯಾ ವಿಶ್ವ ಸರ್ಪಾಗಿ ಅಂತಕ್ಕಂಥದ್ದಿರ್ಬೋದು. ಅದೇ ಹೇಳಿದ್ನಲ್ಲ ಬಿಗ್ನೇಶಿ, ಎಲೆಕ್ಷನ್ 5 ವರ್ಷಕ್ಕೆ ಒಂದ್ಸತಿ ಬರೋ ಹೊತ್ತಿಗೆ ಬಚಾವಾಗಿದ್ದೀವಿ. ನಮ್ಮವು ಕಣ್ಣು ಬುದ್ಧಿ ಎಲ್ಲ ಬಚಾವಾದು. ತೆರಿಗೆ ಶಿವನಿ ಶಂಭುಲಿಂಗ. Kuitan ka na, no!